ವಕ್ಫ್ನ ವಿಚಾರದಲ್ಲಿ, 2B ಮೀಸಲಾತಿಯ ವಿಚಾರದಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂತ ರಂಜಾನ್ ಕಡಿವಾಳ್ ರವರು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ನೀವು ಸಹಿಸುವುದಿಲ್ಲ. ಮರುದಿವಸ ನಿಮ್ಮ ಚೇಲಾಗಳಾಗಿರುವಂತಹ ಗುಲಾಮರಾಗಿರ್ತಕ್ಕಂಥ ಕೆಲವೊಂದು ಮುಸ್ಲಿಂ ನಾಯಕರನ್ನು ಕರೆಸಿಕೊಂಡು ಇವರ ವಿರುದ್ಧ ಎಸ್ಡಿಪಿಯ ವಿರುದ್ಧ ನೀವು ಪತ್ರಿಕಾಗೋಷ್ಠಿಯನ್ನು ಮಾಡಿಸ್ತೀರಿ. ಅರ್ಥ ಮಾಡಿಕೊಳ್ಳಿ, ಚುನಾವಣೆ 3 ವರ್ಷ ಕಳೆದು ಮತ್ತೊಮ್ಮೆ ಇದೇ ಕ್ಷೇತ್ರದಲ್ಲಿ ಬರಲಿಕ್ಕಿದೆ. ಆ ಸಂದರ್ಭದಲ್ಲಿ ಇದೇ ರಂಜಾನ್ ಕಡಿವಾಳ್ ಅವರನ್ನ ನಿಮ್ಮ ವಿರುದ್ಧವಾಗಿ ಚುನಾವಣೆಗೆ ನಿಲ್ಲಿಸಲಿಕ್ಕೆ ನಾವು ಯೋಚಿಸಬೇಕಾಗಿ ಬರಬಹುದು. ನೀವು ನಮ್ಮಲ್ಲಿ ಗೌರವಯುತವಾಗಿ ಮಾತಾಡಿ, ನೀವು ನಮ್ಮ ನಿಯೋಗದೊಂದಿಗೆ ಕೂರಿಸಿ ಮಾತಾಡಿ, ನೀವು ನಿಮ್ಮ ಕಚೇರಿಗೆ ಕರೆದು ಮಾತಾಡಿ. ಅದು ಬಿಟ್ಟು ಪತ್ರಿಕಾಗೋಷ್ಠಿಯನ್ನು ಕರೆದು ಅಲ್ಲಿಗೂ ತಂತ್ರಗಾರಿಕೆಯಿಂದ ನಮ್ಮ ಕಾರ್ಯಕರ್ತ ಶಾಮಿತ್ರನ್ನು ಕೂಡ ಕರೆಸಿ ಪತ್ರಿಕಾಗೋಷ್ಠಿಯಲ್ಲಿ ಕೂರಿಸಿದ್ರೆ ನಿಮ್ಮ ಬೇರೆ ಬೀಳಬಹುದು ಅಂತ ನೀವು ಅಂದುಕೊಳ್ಬೇಡಿ. ಖಂಡಿತವಾಗಿಯೂ ನೀವು ಒಳ್ಳೆಯ ರೀತಿಯಲ್ಲಿ ನಡೆದ್ರೆ ನಾವು ಒಳ್ಳೆಯ ರೀತಿಯಲ್ಲಿ ನಿಮ್ಮೊಂದಿಗೆ ಸ್ಪಂದಿಸಲಿಕ್ಕೆ ತಯಾರಿದ್ದೇವೆ. ಅದೆಲ್ಲ ನೀವು ಉಲ್ಟಾ ಹೋಗುವುದಾದ್ರೆ ಯಾವ ರೀತಿ ಉಲ್ಟಾ ಹೊಡೆಯಬೇಕಂತೇಳಿ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಖಂಡಿತವಾಗಿಯೂ ಗೊತ್ತಿದೆ ಅನ್ನೋದನ್ನ ಕಾಶಪ್ಪನವರು ಅರ್ಥ ಮಾಡಿಕೊಳ್ಬೇಕು. ನೀವು ಕೇಳ್ತಾ ಇದ್ದೀವಿ, ಆದ್ರೆ ಹಕ್ಕು ವಿಧಾನಸಭೆನಲ್ಲೇ ಮಂಡನೆ ಆಗಬೇಕು. ಆ ವಿಧಾನಸಭೆಯಲ್ಲಿ ಮಂಡನೆ ಆಗಲಿ ಅಂತ ನಿಮ್ಮನ್ನ ವೋಟ್ ಕೊಟ್ಟು ಕಳಿಸಿರೋದು. ನೀವಲ್ಲೋಗಿ ಮಜಾ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ನಿಮ್ಮ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕೊಂಡು ಆರಾಮಾಗಿದ್ದು ಬಿಡೋದಕ್ಕಲ್ಲ ಸಮುದಾಯದ ಪರವಾಗಿ ಮಾತಾಡಬೇಕು ಅಂತ. ಅದು ಯಾರು ಮಾತಾಡ